Yes. Okay, don't do it. Yes. Start. Yes, in the last class we tried to learn about the what are the duties. What are the duties of citizens in our country? ನಮ್ಮ ದೇಶದ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯಗಳು ಯಾವುದು ಅಂತ ಹೇಳಿ ನೋಡಿದಾಗ we are already discussed about 6 important duties of our citizens to preserve our rich heritage, to preserve or to protect our rich heritage. ನಮ್ಮ ಸಂಪದ್ಭರಿತವಾಗಿರ್ತಕ್ಕಂಥ ಸಂಸ್ಕೃತಿಯನ್ನ ಕಾಪಾಡತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಇಲ್ಲಿ ನಮಗೆ our constitution has given 11 important duties, fundamental duties. Among the 11 duties, the 6th one is to preserve our, to safeguard our rich heritage. Then after, the 7th fundamental duties of every citizen is to protect the development, to protect the ಯಾವುದರಲ್ಲಿ ಮುಖ್ಯವಾಗಿ not only protect and development, to protect and development ಇಲ್ಲಿ ಮುಖ್ಯವಾಗಿ ಏನನ್ನ including forest area, then lakes area, then rivers area and wildlife, and also should compassion to animals. ನೋಡಿ, 7th and important duty of every citizen is first we try to protect, ಅವುಗಳನ್ನ ರಕ್ಷಣೆ ಮಾಡಬೇಕು. We try to protect, not only protect, we also develop the, ಅವುಗಳನ್ನ ಅಭಿವೃದ್ಧಿಪಡಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾವುದನ್ನ ಮೊದಲನೇದಾಗಿ ನಮ್ಮ ದೇಶದಲ್ಲಿ ಬಂದಿರತಕ್ಕಂಥ ಯಾವುದನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು? ಮೊದಲನೇದಾಗಿ ಫಾರೆಸ್ಟ್ ಏರಿಯಾ. ಫಾರೆಸ್ಟ್ ಅನ್ನು ನಾವಿಲ್ಲಿ ಏನ್ ಮಾಡಬೇಕು? ಪ್ರೊಟೆಕ್ಟ್ ಮಾಡಬೇಕು. ಫಸ್ಟ್ ವಿ ಪ್ರೊಟೆಕ್ಟ್, ನಾಟ್ ಓನ್ಲಿ ಪ್ರೊಟೆಕ್ಟ್ ಅಂಡ್ ಡೆವಲಪ್ಮೆಂಟ್. ಏನಿದ ಫಾರೆಸ್ಟ್. ಸೆಕೆಂಡ್ ಒನ್ ಈಸ್ ಲೇಕ್ಸ್. ಲೇಕ್ಸ್ ದಟ್ ಮೀನ್ಸ್ ಸರೋವರಗಳನ್ನ ಪ್ರೊಟೆಕ್ಟ್ ಮಾಡಬೇಕು. ದೆನ್ ಅನದರ್ ಒನ್ ಈಸ್ ರಿವರ್ಸ್, ನದಿಗಳನ್ನ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ನದಿಗಳನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು. ನಾಟ್ ಓನ್ಲಿ ಪ್ರೊಟೆಕ್ಟ್ ಬಟ್ ಆಲ್ಸೋ ಡೆವಲಪ್. ಅಂಡ್ ಅನದರ್ ಒನ್ ಈಸ್ ವೈಲ್ಡ್ ಲೈಫ್, ಅರಣ್ಯ ಜೀವಿಗಳನ್ನ ಅಥವಾ ವನ್ಯ ಜೀವಿಗಳನ್ನ ಸಂರಕ್ಷಣೆ ಮಾಡಬೇಕು. ದೆನ್ ಲಾಸ್ಟ್ ಒನ್ ಈಸ್ ಗಿವನ್ ಕಂಪ್ಯಾಷನ್ ಟು ಅನಿಮಲ್ಸ್. ಪ್ರತಿಯೊಂದು ಪ್ರಾಣಿಗೂ ಸಹ ನಾವು ಇಲ್ಲಿ ಮುಖ್ಯವಾಗಿ ದಯೆ, ಕರುಣೆಯನ್ನು ತೋರಿಸ್ತಕ್ಕಂಥದ್ದು ಇಟ್ ಈಸ್ ದ ಫಂಡಮೆಂಟಲ್ ಡ್ಯೂಟಿ ಆಫ್ ಎವ್ರಿ ಸಿಟಿಸನ್. ನೋಡಿ, ಪ್ರತಿಯೊಬ್ಬ ಭಾರತೀಯನಾಗಿರ್ತಕ್ಕಂಥ ನಾವೆಲ್ಲರೂ ಸಹ ಏನ್ ಮಾಡಬೇಕು? ಫಸ್ಟ್ ವಿ ಸೇಫ್ ಅವರ್ ಫಾರೆಸ್ಟ್. ಅನ್ಇಮೇಜಿನರಿ ನಾವು ಡೆಸ್ಟ್ರಾಯ್ ಮಾಡ್ತಿದ್ವಿ ಏನನ್ನ ಫಾರೆಸ್ಟ್ ಏರಿಯಾ. ನಮಗೆ ಇಮೇಜ್ ಇಲ್ಲ ಫಾರೆಸ್ಟ್ ಇಲ್ಲದಂದ್ರೆ ವಾಟ್ ಆರ್ ದ ಬ್ಯಾಡ್ ಈವೆಂಟ್ಸ್ ಆನ್ ಹ್ಯೂಮನ್ ಬಾಡೀಸ್, ಮನುಷ್ಯನ ಮೇಲೆ ಆಗ್ತಕ್ಕಂಥ ಕೆಟ್ಟ ಪರಿಣಾಮಗಳೇನು ಅಂತೇಳಿ ಯೋಚನೆ ಇಲ್ಲ ನಮಗೆ. ವಿ ಡೆಸ್ಟ್ರಾಯ್ ಅವರ್ ಫಾರೆಸ್ಟ್. ಹಾಗಾಗಿ every citizen of our country should try to protect, not only protect but also development forest area, then lakes, ಸರೋವರಗಳು. ಭಾರತದಲ್ಲಿರ್ತಕ್ಕಂಥ ಸರೋವರಗಳ ಸಂರಕ್ಷಣೆ ಮಾಡಬೇಕು. ನಾವೇನ್ ಮಾಡ್ತೀವಿ? ಎಲ್ಲಾದ್ರೂ ಒಂದು ಒಳ್ಳೆ ಚೆನ್ನಾಗಿ ನೀರು ಹರಿದು ಹೋಗ್ತಾ ಇದೆ ಅಂದ್ರೆ ಆ ನೀರನ್ನ ಕಲುಷಿತಗೊಳಿಸೋ ಪ್ರಯತ್ನ ಮಾಡ್ತೀವಿ. ಒಂದು ಕಾಲುವೆಯಲ್ಲಿ ನೀರು ಶುಭ್ರವಾಗಿ ನೀರು ಹರಿದೋಗುತ್ತಂದ್ರೆ ಸುಮ್ಮನೆ ಬರಲ್ಲ, ಅಟ್ಲೀಸ್ಟ್ ನಾವು ನಮ್ಮ ಕಾಲುವೆಯಲ್ಲಿ ಎತ್ತಿ ಸ್ಲಿಪ್ಪರ್ ತೊಳ್ಕೊಂಡು ಈ ಕಡೆ ಬರ್ತೀವಿ. ಕೆಟ್ಟ ಗುಣ ಮನುಷ್ಯಂದು ಬಹಳ ತುಂಬಾ ಕೆಟ್ಟ ಗುಣ. ಒಂದು ಶುಭ್ರವಾಗಿರ್ತಕ್ಕಂಥ ಸ್ವಚ್ಛವಾಗಿ ನೀರು ಹರಿದು ಹೋಗ್ತಾ ಇದೆ ಅಂದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಬರ್ತೀವಾ? ನೋ, ಅಟ್ಲೀಸ್ಟ್ ಕಾಲಿಟ್ಟಿಂಗ್ ಅಲ್ಲಾಡಿಸಿ ಅಲ್ವಾ, ನಿಮ್ ಕಾಲದಲ್ಲಿ ಇಟ್ಟು ಅಲ್ಲಾಡಿಸಿ ನಿಮ್ ಕೊಳೆನ ಅಲ್ಲಿ ಬಿಟ್ಟು ಈ ಕಡೆ ಬರ್ತೀವಿ. ಹಾಗೆ ಎವ್ರಿ ಸಿಟಿಜನ್ಸ್ ಆಫ್ ಅವರ್ ಕಂಟ್ರಿ ಶುಡ್ ಟ್ರೈ ಟು ಪ್ರೊಟೆಕ್ಟ್ ಅವರ್ ಲೇಕ್ಸ್, ದೆನ್ ಅವರ್ ರಿವರ್ಸ್. ಇವತ್ತು ಆಲ್ ದ ರಿವರ್ಸ್ ಆಫ್ ಅವರ್ ಕಂಟ್ರಿ ಪೊಲ್ಯೂಟೆಡ್. ಎಲ್ಲಿ ನೋಡಿದ್ರೆ ನಮ್ಮ ನದಿಗಳು ಏನಾಗಿದೆ? ಮಾಲಿನ್ಯಗೊಂಡಿದೆ. ಎಲ್ಲ ವೇಸ್ಟ್ಸ್, ಇಂಡಸ್ಟ್ರಿಯಲ್ ವೇಸ್ಟ್ ಆಗಿರ್ಬೋದು, ಹ್ಯೂಮನ್ ವೇಸ್ಟ್ ಗಳನ್ನೆಲ್ಲವೂ ತಗೊಂಡೋಗಿ ನಾವು ಅಲ್ಲೇ ಬಿಡ್ತೀವಿ.
ಸೊ ಹಾಗಾಗಿ ಅನದರ್ ಒನ್ ಈಸ್ ವೈಲ್ಡ್ ಲೈಫ್ ಅಂತ. ಇವತ್ತು ನೋಡಿ ಕಾಡಿನಲ್ಲಿ ಪ್ರಾಣಿಗಳೇ ಇಲ್ಲ, ಒಂದು ಎರಡು ಇದ್ದವು ನಾಡಿನಲ್ಲೇ ನಮ್ ಜೊತೆಲೇ ನೋಡಿ. ಟಿವಿಯಲ್ಲಿ ಎವ್ರಿ ಡೇ ಚಿರತೆ ಇವತ್ತು ಈ ಊರಲ್ಲಿದೆ, ಹುಲಿ ಬಂದಿದೆ, ಕಾಡಾನೆಗಳು ದಾಳಿ ಮಾಡಿದೆ. ಕಾರಣ ಇಷ್ಟನೇ, ಅರಣ್ಯ ಇಲ್ಲ, ಅವುಗಳಿಗೆ ತಿನ್ಲಿಕ್ಕೆ ಬೇಕಾಗಿದ್ದ ಆಹಾರ ಪದಾರ್ಥಗಳು ಅರಣ್ಯದಲ್ಲಿಲ್ಲ, ಅವು ನಾಡಿಗೆ ಬಂದಿದ್ದಾವೆ. ಸೊ ಹಾಗಾಗಿ 7ನೇ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ಎವ್ರಿ ಸಿಟಿಸನ್ ಈಸ್ ಪ್ರೊಟೆಕ್ಟ್ ಅಂಡ್ ಡೆವಲಪ್ಮೆಂಟ್ ಆಫ್ ರಿಮೆಂಬರ್ ಫಾರೆಸ್ಟ್ ಏರಿಯಾ, ಲೇಕ್ಸ್ ಏರಿಯಾ. Yes. Another important duties of citizen is ಇಲ್ಲಿ ಮುಖ್ಯವಾಗಿ ಟು ಡೆವಲಪ್ ಸೈಂಟಿಫಿಕ್ ಟೆಂಪರ್. ಪ್ರತಿಯೊಬ್ಬರಲ್ಲೂ ಮುಖ್ಯವಾಗಿ ವೈಜ್ಞಾನಿಕ ಮನೋಭಾವ, ಸೈಂಟಿಫಿಕ್ ಟೆಂಪರ್ ಅಂಡ್ ದ ಸ್ಪಿರಿಟ್ ಆಫ್ ಯಾವುದಿಲ್ಲ ಮುಖ್ಯವಾಗಿ ಯಾವ ಸ್ಪಿರಿಟ್ ಬರಬೇಕು? ಎನ್ಕ್ವೈರಿ ಅಂದ್ರೆ ಪರಿವೀಕ್ಷಣೆ ಮಾಡತಕ್ಕಂತ ಒಂದು ಸ್ಫೂರ್ತಿ ಬರಬೇಕು. ಪ್ರತಿಯೊಬ್ಬ ಭಾರತೀಯನಲ್ಲಿರ್ತಕ್ಕಂಥ ಮತ್ತೊಂದು ಡ್ಯೂಟಿ ಏನಪ್ಪ ಮುಖ್ಯವಾಗಿ ಟು ಡೆವಲಪ್ ಸೈಂಟಿಫಿಕ್ ಟೆಂಪರ್. ಪ್ರತಿಯೊಬ್ಬರಲ್ಲೂ ಸಹ ನಾವು ಏನನ್ನ ಡೆವಲಪ್ ಮಾಡಬೇಕು? ವೈಜ್ಞಾನಿಕವಾಗಿರ್ತಕ್ಕಂಥ ಮನೋಭಾವ, ಸೈಂಟಿಫಿಕ್ ಟೆಂಪರ್ ಅನ್ನು ನಾವು ಡೆವಲಪ್ ಅನ್ನು ಮಾಡೋದ್ರ ಜೊತೆಗೆ ಸೊ ಇಲ್ಲಿ ಮುಖ್ಯವಾಗಿ ವಿ ಟ್ರೈ ಟು ಎನ್ಕರೇಜ್ ಎನ್ಕ್ವೈರಿ ಕ್ಯಾರೆಕ್ಟರ್. ಯಾವುದನ್ನು ಸಹ ಇಲ್ಲಿ ಮುಖ್ಯವಾಗಿ ಮೌಢ್ಯತನದಿಂದ ಕಾಗೆ ಬೆಳಗಿದೆ ಅಂದ್ರೆ ಸುಮ್ಮನೆ ಒಪ್ಕೊಳ್ತೀವಿ ನಾವು. ಇಟ್ ಇಸ್ ಇಂಪಾಸಿಬಲ್. ಕಾಗೆ ಬೆಳಗಿದೆ ಕಂಡ್ರು ಅಂದ್ರೆ ಹೌದು ಸರ್ ಬೆಳಗಿದೆ ಅಂತೇಳಿ ಯಾರು ಅಪೋಸ್ ಮಾಡಲ್ಲ ಸರ್. ಎಲ್ಲಿಗೂ ಬಿಳಿ ಕಾಗೆ ಎಲ್ಲೂ ಇಲ್ಲ ನಮ್ಮ ಪ್ರಪಂಚದಲ್ಲಿ ಅಂತೇಳಿ ಯಾರು ಹೇಳಿಲ್ಲ. ವಿ ಶುಡ್ ಅಕ್ಸೆಪ್ಟ್. ಆದ್ರೆ ಫಂಡಮೆಂಟಲ್ ಡ್ಯೂಟಿ ಇರುತ್ತೆ ಎನ್ಕ್ವೈರಿ ಮಾಡತಕ್ಕಂತ ಆಟಿಟ್ಯೂಡ್ಸ್ ಅನ್ನು ಡೆವಲಪ್ ಮಾಡಿ. ದಟ್ ಈಸ್ ಅನದರ್ ಇಂಪಾರ್ಟೆಂಟ್ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ಎವ್ರಿ ಸಿಟಿಸನ್. ದೆನ್ ಅನದರ್ ಒನ್ ಈಸ್ ಟು ಸೇಫ್ ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ. ಪ್ರತಿಯೊಬ್ಬರು ಸಹ ನಾವು ಸಾರ್ವಜನಿಕ ಆಸ್ತಿಯನ್ನ ಪ್ರೊಟೆಕ್ಟ್ ಮಾಡಬೇಕು. ಟು ಸೇಫ್ ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ. ಪಬ್ಲಿಕ್ ಪ್ರಾಪರ್ಟಿಯನ್ನು ಏನ್ ಮಾಡೋಣ ನಾವು? ಸೇಫ್ ಗಾರ್ಡ್ ಅನ್ನ ಮಾಡಬೇಕು. ಜೊತೆಗೆ ಮುಖ್ಯವಾಗಿ ಆಲ್ಸೋ ಅಬ್ಸ್ಟೈನ್ ಫ್ರೀ ಫ್ರಮ್ ವೈಲೆನ್ಸ್. ಹಿಂಸೆಯಿಂದ ದೂರ ಇರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಮೊದಲನೇದಾಗಿ ವಿ ಶುಡ್ ಪ್ರೊಟೆಕ್ಟ್ ಅವರ್ ಪಬ್ಲಿಕ್ ಪ್ರಾಪರ್ಟಿ. ಯಾವುದು ನಾವು ಪಬ್ಲಿಕ್ ಪ್ರಾಪರ್ಟಿ ಅಂತ ಕರಿತೀವಿ ಅಂದ್ರೆ ಮೊದಲನೇದಾಗಿ ವಾಟರ್ ಟ್ಯಾಂಕ್. ವಾಟರ್ ಟ್ಯಾಂಕ್, ಇಲ್ಲಿ ನೀರು ಕುಡ್ಲಿಕ್ಕೆ ಅನೇಕ ಟ್ಯಾಂಕ್ಸ್ ಗಳನ್ನು ಮಾಡಿರ್ತಾರೆ. ನಾವೇನ್ ಮಾಡ್ತೀವಿ? ಎಲ್ಲದನ್ನು ಅಲ್ಲೇ ಮಾಡ್ತೀವಿ ಅಲ್ವೇನಪ್ಪ? ಸೊ ಇಲ್ಲಿ ವಾಟರ್ ಟ್ಯಾಂಕ್ ಆಗಿರ್ಬೋದು, ಇನ್ನು ಪಬ್ಲಿಕ್ ಪ್ಲೇಸಸ್ ಸ್ಕೂಲ್ಸ್ ಆಗಿರ್ಬೋದು, ಪಬ್ಲಿಕ್ ಪ್ರಾಪರ್ಟೀಸ್ ಇವೆಲ್ಲ ಸಾರ್ವಜನಿಕರ ಸ್ವತ್ತು. ಬಸ್ ಸ್ಟ್ಯಾಂಡ್ಸ್ ಗಳಾಗಿರ್ಬೋದು, ಪಾರ್ಕ್ಸ್ ಗಳಾಗಿರ್ಬೋದು, ವಾಟರ್ ಟ್ಯಾಂಕ್ಸ್ ಗಳಾಗಿರ್ಬೋದು, ಆಮೇಲೆ ಮತ್ತೆ ಯಾವ್ದನ್ನ ಕರೆದ್ರೆ ಟೆಂಪಲ್ಸ್ ಗಳಾಗಿರ್ಬೋದು. ಸೊ ಇವೆಲ್ಲವೂ ಸಹ ಯಾವುದು? ಪಬ್ಲಿಕ್ ಪ್ರಾಪರ್ಟಿ. ನಾವು ಬೀಯಿಂಗ್ ಎ ಸಿಟಿಜನ್ಸ್ ಆಫ್ ಅವರ್ ಕಂಟ್ರಿ ವಿ ಶುಡ್ ಪ್ರೊಟೆಕ್ಟ್ ಪಬ್ಲಿಕ್ ಪ್ರಾಪರ್ಟಿ ಅಥವಾ ಸೇಫ್ ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ. ಜೊತೆಗೆ ಇನ್ನೇನ್ ಮಾಡಬೇಕು ನಾವಲ್ಲಿ ಮುಖ್ಯವಾಗಿ ವಿ ಶುಡ್ ಅವೇ ಫ್ರಮ್ ವೈಲೆನ್ಸ್. ಹಿಂಸೆಯಿಂದ ದೂರ ಇರಬೇಕು. ಏನು ಸಾಧನೆ ಮಾಡ್ಲಿಕ್ಕಾಗಲ್ಲ ಹಿಂಸೆಯಿಂದ. ಮನುಷ್ಯನಿಗೆ ಸಿಟ್ಟು ಬಹಳ ಇದು ಮನುಷ್ಯನನ್ನು ಹಾಳು ಮಾಡತಕ್ಕಂತ ಒಂದು ಬಹಳ ಅತಿರೇಕವಾಗಿರ್ತಕ್ಕಂಥ ಒಂದು ಅಂಶ ಅಂದ್ರೆ ಸಿಟ್ಟು. ಯಾವ ವ್ಯಕ್ತಿಗೆ ಸಡನ್ ಆಗಿ ಸಿಟ್ಟು ಬರುತ್ತೋ ಮುಂದೆ ಒಂದು ದಿವಸ ಒಂದು ಸಾಕಷ್ಟು ತೊಂದರೆಗಳಿಗೆ ಒಳಗಾಗ್ತೇನೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಯಾರ ಮೇಲೂ ಸಹ ನಾವು ಸಡನ್ ಆಗಿ ಸಿಟ್ಟು ಆಗಕ್ಕೆ ಹೋಗ್ಬಾರ್ದು. ಪರಿಶೀಲನೆ ಮಾಡಬೇಕು. ಪ್ರತ್ಯಕ್ಷವಾಗಿ ಕಂಡು ಪ್ರಾಮಾಣಿಸಿ ನೋಡಬೇಕು. ಇಟ್ ಈಸ್ ರೈಟ್ ಆರ್ ರಾಂಗ್ ಅಂತೇಳಿ ನಾವು ನೋಡ್ತಾ ಹೋಗ್ಬೇಕು. ಸೊ ಆ ರೀತಿಯಲ್ಲಿ ಮುಖ್ಯವಾಗಿ we should away from the violence is the 9th important fundamental of our constitution. And 10th one is to strive towards. To try. ನಾವು ಪ್ರಯತ್ನವನ್ನು ಮಾಡಬೇಕು. ಯಾವುದಕ್ಕೆ? Towards excellency in the ಯಾವುದು? In all space of individual and collective ಆಕ್ಟಿವಿಟೀಸ್. ನೋಡಿ, ನಾವು ನಮ್ಮ ಎಕ್ಸಲೆನ್ಸ್ ತೋರಿಸಬೇಕು. ನಮ್ಮಲ್ಲಿರ್ತಕ್ಕಂಥ ಪ್ರಾವೀಣ್ಯವನ್ನ
ಎಕ್ಸಲೆನ್ಸ್ ಅನ್ನು ನಾವು ತೋರಿಸಬೇಕು. ಯಾವುದರಲ್ಲಿ? ಬೀಯಿಂಗ್ ಆಸ್ ಎ ಇಂಡಿವಿಜುವಲ್, ಒಬ್ಬ ವ್ಯಕ್ತಿಯಾಗಿ ನಾವು ತೋರಿಸಬೇಕು. ಮತ್ತೆ ಸಮೂಹದಲ್ಲಿ ಕಲೆಕ್ಟಿವ್ ನಲ್ಲೂ ಸಹ ನಾವು ನಮ್ಮ ಎಕ್ಸಲೆನ್ಸ್ ಅನ್ನು ತೋರಿಸ್ಕೊಳ್ಬೇಕು. ನಮ್ಮಲ್ಲಿ ಎಕ್ಸಲೆನ್ಸ್ ಅನ್ನ ತೋರಿಸ್ದಂಗೆ ನಾವು ಹಾಗೆ ಇಟ್ಕೊಂಡಾಗ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಅಗೇನೆಸ್ಟ್ ಟು ಅವರ್ ಡ್ಯೂಟಿ. ಚೆನ್ನಾಗಿ ಅನೇಕ ಜನಗಳಲ್ಲಿ ಏನಿರುತ್ತೆ, ವ್ಯಕ್ತಿತ್ವ ಇರುತ್ತೆ, ಯೋಗ್ಯತೆ ಇರುತ್ತೆ, ಆ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಗುಣ ಇರುತ್ತೆ, ಆದ್ರೂ ಬಳಸ್ಕೊಡಲ್ಲ, ನಾವು ಮಾಡಲ್ಲ. ಇಟ್ಸ್ ಅವರ್ ಲೇಜಿನೆಸ್. ಹಾಗಾಗಿ 11th or 10th ಇಂಪಾರ್ಟೆಂಟ್ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಈಸ್, ಇಲ್ಲಿ ಮುಖ್ಯವಾಗಿ ಯಾವುದನ್ನು ನೋಡ್ತೀವಿ? ಟು ಟ್ರೈ ಟುವರ್ಡ್ಸ್ ಎಕ್ಸಲೆನ್ಸ್ ಇನ್ ಆಲ್ ಸ್ಪೇಸ್. ಎಲ್ಲ ವಿಭಾಗಗಳು, ಎಲ್ಲ ಜೀವನದ ಎಲ್ಲ ರಂಗಗಳಲ್ಲಿ ನಮ್ಮ ಎಕ್ಸಲೆನ್ಸ್ ಅನ್ನು ತೋರಿಸ್ಕೊಳ್ಬೇಕು. ಹೆಂಗೆ? ಬೀಯಿಂಗ್ ಎ ಇಂಡಿವಿಜುವಲ್ ಅಂಡ್ ಆಲ್ಸೋ ಬೀಯಿಂಗ್ ಎ ಕಲೆಕ್ಟಿವ್, ಒಬ್ಬ ವ್ಯಕ್ತಿಯಾಗಿ, ಒಂದು ಸಮೂಹದಲ್ಲಿರ್ತಕ್ಕಂಥ ವ್ಯಕ್ತಿಯಾಗಿ ನಾವು ಎಲ್ಲ ಆಕ್ಟಿವಿಟೀಸ್ ಭಾಗವಹಿಸತಕ್ಕಂಥ ಹಕ್ಕನ್ನ ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ಗಿವನ್. ದೆನ್ ಲಾಸ್ಟ್ ಒನ್ ಈಸ್, ಇಲ್ಲಿ ಮುಖ್ಯವಾಗಿ ಪೇರೆಂಟ್ಸ್ ಆರ್ ಗಾರ್ಡಿಯನ್ಸ್. ಪ್ರತಿಯೊಬ್ಬ ಪೋಷಕರು, ಎವ್ರಿ ಪೇರೆಂಟ್ಸ್ ಅಥವಾ ಗಾರ್ಡಿಯನ್, ಪೋಷಕರಿಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ, ಅಣ್ಣ ಇಲ್ಲ, ತಮ್ಮ ಇಲ್ಲ, ತಂಗಿ ಇಲ್ಲ ಅಂದ್ರೆ ಆ ವ್ಯಕ್ತಿ, ಮಗು ಏನ್ ಮಾಡುತ್ತೆ? ಬೇರೆಯವರ ಆಶ್ರಯದಲ್ಲಿ ಬೆಳೆಯುತ್ತೆ. ಅವರನ್ನು ನಾವೇನಂತ ಕರಿತೀವಿ? ಗಾರ್ಡಿಯನ್ಸ್. ಎವ್ರಿ ಪೇರೆಂಟ್ಸ್, ಪೋಷಕರಾಗಿರ್ಬೋದು ಅಥವಾ ಗಾರ್ಡಿಯನ್ಸ್, ಅವ್ರನ್ನ ನೋಡ್ಕೊಳ್ತಕ್ಕಂಥವ್ರು ಇಲ್ಲಿ ಮುಖ್ಯವಾಗಿ ಯಾವ ಏನ್ ಮಾಡಬಹುದು? ಇಲ್ಲಿ ಮುಖ್ಯವಾಗಿ ಸೊ ಪ್ರೊವೈಡ್ ಆನ್ ಆಪರ್ಚುನಿಟಿ, ಒಂದು ಅವಕಾಶವನ್ನ ಕೊಡಬೇಕು. ಆರ್ ಮೇ ಬಿ ಪೇರೆಂಟ್ಸ್ ಆರ್ ಮೇ ಬಿ ಗಾರ್ಡಿಯನ್ಸ್ ಶುಡ್ ಪ್ರೊವೈಡ್ ಆನ್ ಆಪರ್ಚುನಿಟಿ ಫಾರ್ ಎಜುಕೇಶನ್. ಎಲ್ಲರಿಗೂ ಸಹ ನಾವು ಶಿಕ್ಷಣವನ್ನು ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ವಿಶೇಷವಾಗಿ ದ ಚಿಲ್ಡ್ರನ್ಸ್ ಫ್ರಮ್ 6 to 14 years, 6 ಇಂದ 14 ವರ್ಷ ಇರ್ತಕ್ಕಂಥ ಮಕ್ಕಳಿಗೆ ನಾವು ಶಿಕ್ಷಣವನ್ನ ಕೊಡಿಸಲೇಬೇಕು. ದಟ್ ಈಸ್ ದ ಡ್ಯೂಟಿ ಆಫ್ ಎವ್ರಿ ಸಿಟಿಜನ್. ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಕರ್ತವ್ಯ ಏನಪ್ಪಾ ಅಂದ್ರೆ, ಪೋಷಕರನ್ನೇ ನೋ ಪ್ರಾಬ್ಲಮ್ ಕೊಡಿಸ್ತಾರೆ. ಇನ್ ಕೇಸ್ ಪೋಷಕರಿಲ್ಲ ಅಂದ್ರೆ ಅಂತಹ ಮಕ್ಕಳಿಗೆ ನಾವು ಏನ್ ಮಾಡಬೇಕು? 6 ಇಂದ 14 ವರ್ಷ ಅಂದ್ರೆ 6 ರಿಂದ 8ನೇ ಕ್ಲಾಸ್, 1ನೇ ಕ್ಲಾಸ್ 8ನೇ ಕ್ಲಾಸ್ ನಾವು ಎಜುಕೇಶನ್ ಕೊಡ್ತಾರೆ. ಮುಂದೆ ಆ ವ್ಯಕ್ತಿ ಯಾವುದೋ ರೀತಿಯಾಗಿ ಎಜುಕೇಶನ್ ಕಂಟಿನ್ಯೂ ಆಗುತ್ತೆ. ಸೊ ಪೇರೆಂಟ್ಸ್ ಆರ್ ಗಾರ್ಡಿಯನ್ಸ್ ಶುಡ್ ಪ್ರೊವೈಡ್ ಎಜುಕೇಶನ್ ಆಪರ್ಚುನಿಟಿ, an opportunity for education up to 6 to 14 years of children. So these are all the important 11 fundamental duties of every citizen. Then we try to discussing about directive principles of state. ನಮ್ಮ ಸಂವಿಧಾನ ಕೆಲವು ರಾಜ್ಯ ನಿರ್ದೇಶಾತ್ಮಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಅಂತ ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ ಅಳವಡಿಸಿಕೊಂಡಿದ್ದೀವಿ. ಸೊ ಹಿಯರ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಈಸ್ ಬಾರೋಡ್ ಫ್ರಮ್ ಐರಿಷ್ ಕಾನ್ಸ್ಟಿಟ್ಯೂಷನ್. ನೋಡಿ, ನಮ್ಮ ಸಂವಿಧಾನದಲ್ಲಿ ಇದನ್ನು ನಾವು ಅಳವಡಿಸಿಕೊಳ್ಳಿಲ್ಲ, ಆದ್ರೆ ಎಲ್ಲಿಂದ ನಾವು ಕಾಪಿ ಮಾಡಿದ್ವಿ? ಯಾವ ಕಾನ್ಸ್ಟಿಟ್ಯೂಷನ್ ಇಂದ ಕಾಪಿ ಮಾಡಿದ್ವಿ ನಾವು? ಐರಿಷ್ ಕಾನ್ಸ್ಟಿಟ್ಯೂಷನ್, ಐರ್ಲ್ಯಾಂಡ್ ದೇಶ ಸಂವಿಧಾನದಿಂದ ನಾವು ಆಸ್ ಇಟ್ ಈಸ್ ಕಾಪಿ ಮಾಡಿದ್ವಿ. ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಆರ್ ಬಾರೋಡ್ ಫ್ರಮ್ ಯಾವ ಕಾನ್ಸ್ಟಿಟ್ಯೂಷನ್ ಇಂದ? ಅದನ್ನು ನಾವು ತೆಗೆದುಕೊಂಡಿದ್ದೀವಿ ಅಂದ್ರೆ ಐರಿಷ್ ಕಾನ್ಸ್ಟಿಟ್ಯೂಷನ್. ಇಲ್ಲಿಂದ ಆನ್ಸರ್ ಕ್ವಶನ್ ಇದೆ ನಿಮಗೆ. ಫಿಲ್ಲಿಂಗ್ ದ ಬ್ಲಾಂಕ್ಸ್ ಒಂದು ಕ್ವಶನ್ ಇದೆ. ಏನು? ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಈಸ್ ಬಾರೋಡ್ ಫ್ರಮ್ ಐರಿಷ್ ಕಾನ್ಸ್ಟಿಟ್ಯೂಷನ್. ಐರ್ಲ್ಯಾಂಡ್ ದೇಶದ ಸಂವಿಧಾನದಿಂದ ನಮ್ಮ ರಾಜ್ಯ ನಿರ್ದೇಶಾತ್ಮಕ ತತ್ವಗಳನ್ನ ನಾವೇನ್ ಮಾಡ್ಕೊಂಡಿದೀವಿ? ಕಾಪಿ ಮಾಡಿದೀವಿ ಅಥವಾ ತೆಗೆದುಕೊಂಡಿದೀವಿ ಅಥವಾ ಸಾಲವನ್ನಾಗಿ ಪಡ್ಕೊಂಡಿದೀವಿ. ಸೊ ಇನ್ ಅವರ್ ಕಂಟ್ರಿ 14 ಆಮೇಲೆ ರಿಪೇರಿ ಮಾಡ್ಕೊಳ್ಳುತ್ತೆ. 14 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಈಸ್ ಇನ್ ಅವರ್ ಕಂಟ್ರಿ. ನಮ್ಮ ಸಂವಿಧಾನದಲ್ಲಿ 14 ರಾಜ್ಯ ನಿರ್ದೇಶಾತ್ಮಕ ತತ್ವಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿಕೊಂಡಿದ್ದೀವಿ. ಇನ್ ಅವರ್ ಕಂಟ್ರಿ 14 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಆರ್ ಇನ್ ಅವರ್ ಕಂಟ್ರಿ. ಹಾಗಾದ್ರೆ ಫಸ್ಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಅವರ್ ಕಂಟ್ರಿ ನೋಡಿದಾಗ ಪಾಯಿಂಟ್ ನಂಬರ್ 1, ಟು ಪ್ರೊವೈಡ್. So adequate means of livelihood
ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೆ ಅಡಿಕ್ವೇಟ್ ಅಂದ್ರೆ ಎನಫ್, ಸಾಕಷ್ಟು. ಫಸ್ಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಅವರ್ ಸ್ಟೇಟ್ ಈಸ್ ಟು ಪ್ರೊವೈಡ್ ಏನನ್ನ ಅಡಿಕ್ವೇಟ್, ಸಾಕಷ್ಟು. ಏನ್ ಕೊಡಬೇಕು? ಲೈವ್ಲಿಹುಡ್ ಟು ಆಲ್ ಸಿಟಿಜನ್ಸ್. ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೆ ಜೀವನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಕೊಡಬೇಕು. ದಟ್ ಈಸ್ ದ ಫಸ್ಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್. ಟು ಪ್ರೊವೈಡ್ ಅಡಿಕ್ವೇಟ್ ಲೈವ್ಲಿಹುಡ್ ಟು ಆಲ್ ಸಿಟಿಜನ್ಸ್ ಆಫ್ ಅವರ್ ಕಂಟ್ರಿ. ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗಳು ಸಾಕಷ್ಟು ಜೀವನಾವಶ್ಯಕತೆಗಳನ್ನ, ಜೀವನಾಂಶಗಳನ್ನ, ಫುಡ್ ಕ್ಲಾತ್ ಸೆಂಟರ್ಸ್ ಏನ್ ಮಾಡ್ತಕ್ಕಂಥದ್ದು? ಪ್ರೊವೈಡ್, ಕೊಡಬೇಕಾಗಿರ್ತಕ್ಕಂಥದ್ದು ಫಸ್ಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್. ಇನ್ನು ಎರಡನೇದಾಗಿ ನೋಡಿದ್ರೆ ಟು ಪ್ರಿವೆಂಟ್ ಕಮ್ಯುನಿಟಿ ವೆಲ್ತ್. ಇಲ್ಲಿ ರಕ್ಷಣೆಯನ್ನು ಮಾಡತಕ್ಕಂಥದ್ದು ಯಾವುದನ್ನ? ಕಮ್ಯುನಿಟಿ ವೆಲ್ತ್ and resources from becoming the private property of a few people. So, ಇಲ್ಲಿ totally another important another important directive principles of our state is to prevent, ತಡೆಗಟ್ಟತಕ್ಕಂಥದ್ದು ಏನನ್ನ? ಕಾಮನ್ ವೆಲ್ತ್, ಸಾರ್ವಜನಿಕರ ಸಂಪತ್ತನ್ನ ಅಥವಾ ಸಾರ್ವಜನಿಕರ ರಿಸೋರ್ಸ್ ಅನ್ನ ಒಬ್ಬ ವ್ಯಕ್ತಿಯ ಪಾಲಾಗದಂತೆ ಅಥವಾ ಖಾಸಗಿ ವ್ಯಕ್ತಿಯ ಅಧೀನಕ್ಕೆ ಹೋಗ್ತಕ್ಕಂಥದ್ದನ್ನು ತಡೆಗಟ್ಟತಕ್ಕಂಥದ್ದು. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್. ಟು ಪ್ರಿವೆಂಟ್ ಕಾಮನ್ ವೆಲ್ತ್ ಅಂಡ್ ರಿಸೋರ್ಸಸ್ ಬಿಕಮಿಂಗ್ a private persons or a few persons. ಸಂಪತ್ತು ಅನ್ನೋದು ಕೆಲವರ ಸೊತ್ತಾಗದಂತೆ. ನೋಡಿ, ನಮ್ಮ ದೇಶದಲ್ಲಿ ಇವತ್ತು ಎಷ್ಟೋ ಜನಕ್ಕೆ ಹೆಂಗ್ ಖರ್ಚು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇನ್ನ ಕೆಲವು ಜನಕ್ಕೆ ದುಡ್ಡು ಹೇಗಿರುತ್ತೆ ಅಂತ ನೋಡದೇ ಇರ್ತಕ್ಕಂಥ ಎಷ್ಟೋ ಜನ ನಮ್ಮ ದೇಶದಲ್ಲಿ. ಎಷ್ಟೋ ಜನಕ್ಕೆ ಹೇಗೆ ಖರ್ಚು ಮಾಡಬೇಕಪ್ಪ ದುಡ್ಡನ್ನ ಅಂದ್ರೆ ಬಿದ್ದು ಕೊಳಿತಾರೆ. ಇನ್ನು ಕೆಲವರಿಗೆ ಎಷ್ಟು ನಮಗೆ ಅಟ್ಲೀಸ್ಟ್ ಒಂದು ಊಟಕ್ಕಾಗಿ ಒಂದು ಬ್ರೆಡ್ ತಗೊಂಡು ತಿನ್ಲಿಕ್ಕೆ ಕಾಸಿಲ್ಲ. ಎಷ್ಟೋ ಜನಗಳು ಒಂದು ಬ್ರೆಡ್, ಒಂದು ಬನ್, ಅದು ಒಂದು ಕಾಫಿ ಕುಡಲಿಕ್ಕೆ ಹಣ ಇಲ್ಲ. ಸೊ ಹಾಗಾಗಿ ಇನ್ ದಿಸ್ ವೇ ಅನದರ್ ಇಂಪಾರ್ಟೆಂಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಈಸ್ ಪ್ರಿವೆಂಟ್, ತಡೆಗಟ್ಟತಕ್ಕಂಥದ್ದು ಏನನ್ನ? ಕಮ್ಯುನಿಟಿ ವೆಲ್ತ್ ಅಂಡ್ ರಿಸೋರ್ಸಸ್ ಬಿಕಮಿಂಗ್ ಏನಾಗದಂತೆ ಪ್ರೈವೇಟ್ ಪರ್ಸನ್ಸ್ ಅಥವಾ ಪಾರ್ಟಿಯ ಖಾಸಗಿ ವ್ಯಕ್ತಿಗಳ ಪಾಲಾಗದಂತೆ ತಡೆಗಟ್ಟತಕ್ಕಂಥದ್ದು ಸಹ ಮುಖ್ಯವಾಗಿರ್ತಕ್ಕಂಥ ಅನದರ್ ಇಂಪಾರ್ಟೆಂಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್. ಇನ್ನು ಥರ್ಡ್ ಒನ್ ಬಂದಾಗ ಟು ಪ್ರೊವೈಡ್ ಈಕ್ವಲ್ ಪೇ ಫಾರ್. ಇಲ್ಲಿ ಸಮಾನವಾಗಿರ್ತಕ್ಕಂಥ ಪೇ ಅಂದ್ರೆ ಕೂಲಿ. ಟು ಪೇ ಈಕ್ವಲ್ ಪೇ ಫಾರ್ ವರ್ಕ್ ಟು ಬೋತ್ ಮೆನ್ ಅಂಡ್ women and to protect the laborer welfare. ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೋಸ್ಕರವಾಗಿ ಟು ಪೇ ಈಕ್ವಲ್ ಪೇ ಅಂದ್ರೆ ಸಮಾನವಾಗಿರ್ತಕ್ಕಂಥ ಕೂಲಿಯನ್ನು ಕೊಡ್ತಕ್ಕಂಥ ಪಾರ್ಶಿಯಾಲಿಟಿ. ನೋಡಿ, ಇವತ್ತು ನಿಮ್ಮ ತೋಟಕ್ಕೆ ನಾವು ಕೆಲಸಕ್ಕೆ ಬರ್ತೀವಿ ಅಂದ್ರೆ ಗಂಡು ಮಕ್ಕಳಿಗೆ 500 ರೂಪಾಯಿ ಕೊಡ್ತೀರಾ, ಹೆಣ್ಣು ಮಕ್ಕಳಿಗೆ 350 ರೂಪಾಯಿ ಕೊಡ್ತೀರಾ ಅಲ್ವಾ? ಅದಕ್ಕೆ ನೀವು ಮಾಡೋದು, ನಿಮ್ಮ ಮನೆಗೆ ನಿಮ್ಮ ತೋಟಕ್ಕೆ ಇವತ್ತು ಕೆಲಸಕ್ಕೆ ಬರ್ತೀವಿ ಅಂತ ಹೇಳಿ ನಾವು ಬಂದ್ರೆ ಗಂಡು ಮಕ್ಕಳಿಗೆ ಒಂದು 300 ರೂಪಾಯಿ ಕೊಡ್ತೀರಾ. ಸೊ ಹೆಣ್ಣು ಮಕ್ಕಳಿಗೆ ಏನ್ ಮಾಡ್ತೀರಾ? ಒಂದು 200 ರೂಪಾಯಿ ಕೊಡ್ತಾರೆ. ಅಲ್ಲಿ ಡಿಫ್ರೆನ್ಸಿಯೇಟ್ ಮಾಡ್ತಾರೆ. ಸಾಕಷ್ಟು ಕೆಲಸವನ್ನ ಹೆಣ್ಮಕ್ಳು ಮಾಡ್ತಾರೆ, ಗಂಡು ಮಕ್ಕಳಿಗೆ ಸರಿಸಮಾನವಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಆದ್ರೂ ಸಹ ಇಲ್ಲಿ ಮುಖ್ಯವಾಗಿ ವೈ ಶುಡ್ ಶೋ ಡಿಫರೆನ್ಸಿಯೇಟ್ ಇನ್ ಬಿಟ್ವೀನ್ ಮೆನ್ ಅಂಡ್ ವುಮೆನ್. ಥರ್ಡ್ ಇಂಪಾರ್ಟೆಂಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಈಸ್ to provide equal pay to men and women and avoid and try to equality in between men and women for the purpose of to safeguard the laborer welfare. ಕಾರ್ಮಿಕರ
ಸಮಾನ ವೇತನವನ್ನು ಕೊಡ್ತಕ್ಕಂಥದ್ದು ಥರ್ಡ್ ಇಂಪಾರ್ಟೆಂಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಅವರ್ ಸ್ಟೇಟ್. ಫೋರ್ತ್ ಒನ್ ಬಂದಾಗ ಪ್ರೊವೈಡ್ ಪಬ್ಲಿಕ್ ಅಸಿಸ್ಟೆನ್ಸ್ ಟು ದೋಸ್ ನಲ್ಲಿ ಸಾರ್ವಜನಿಕವಾಗಿರ್ತಕ್ಕಂಥ ಅಸಿಸ್ಟೆನ್ಸ್ ಅನ್ನ ಕೊಡ್ತಕ್ಕಂಥದ್ದು ಸಹಾಯ. ಏಡ್ ಪ್ರೊವೈಡ್ ಪಬ್ಲಿಕ್ ಅಸಿಸ್ಟೆನ್ಸ್ ಟು ಯಾರಿಗೆ? ದೋಸ್ ಹೂ ಆರ್ ಓಲ್ಡ್ ಪರ್ಸನ್, ಯಾರಿಗೆ ವಯಸ್ಸಾಗಿದೆ, ದುಡಿಲಿಕ್ಕಾಗಲ್ವು, ಅವರಿಗೆ ತಂದೆ ಮಕ್ಕಳು ನೋಡ್ಕೊಳ್ಳಿಕ್ಕಾಗದೆ ಇರ್ತಕ್ಕಂಥ ಎಷ್ಟೋ ಜನ ಇಲ್ಲ. ಇವತ್ತು ಮಕ್ಕಳು ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ತಕ್ಕಂಥ ಮೆಥಡ್ ಇದೆ ನೋಡಿ. ಎಷ್ಟು ವಿಪರ್ಯಾಸಕರ ಸಂಗತಿ ಅಂದ್ರೆ, ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥ ಒಂದು ಮಾಂಸದ ಮುದ್ದೆಯಾಗಿ ಈ ಪ್ರಪಂಚಕ್ಕೆ ಬಂದಿರುತ್ತೆ ಮಗು. ಏನೂ ಗೊತ್ತಿರಲ್ಲ ಹುಟ್ಟಿದಾಗ. ಆ ಮಗುವನ್ನ ಸಾಕಿ ಸಲವಿ ಬಯಸ್ಕೊಂಡು ಒದಿಸ್ಕೊಂಡು ಏನೆಲ್ಲ ಮಾಡ್ಕೊಂಡು ಒಂದು ಉನ್ನತ ವ್ಯಕ್ತಿಯನ್ನು ಮಾಡಲಿಕ್ಕೆ ತಂದೆ ಎಷ್ಟು ಕಷ್ಟಪಡ್ತಾರೆ. ಎಷ್ಟು ಕಷ್ಟಪಡಿದ್ರೆ ಅಂದ್ರೆ, ತಾವು ಒಂದು ಉಪವಾಸ ಇದ್ರೆ ಪರವಾಗಿಲ್ಲ, ಮಕ್ಕಳಿಗೆ ತೊಂದರೆ ಆಗದ ರೀತಿಯಲ್ಲಿ ಮಕ್ಕಳಿಗೆ ಊಟವನ್ನು ಮಾಡಿಸ್ಕೊಂಡು ದೊಡ್ಡವರನ್ನ ಮಾಡಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳನ್ನು ಮಾಡಿ ಅವರು ಒಂದ್ ಸೆಕೆಂಡ್ ಏನಾಗ್ತಾರೆ ತಂದೆ ತಾಯಿಗಳು ಮತ್ತೆ ಮಗು ಆಗ್ತಾರೆ. ನೀವು ಸ್ಟಾರ್ಟಿಂಗ್ ನೀವು ಮಕ್ಕಳಾಗ್ತಾರೆ ತಂದೆ ತಾಯಿಗಳಿಗೆ, ವಯಸ್ಸಾದ್ಮೇಲೆ ತಂದೆ ತಾಯಿಗಳು ನಿಮಗೆ ಮಕ್ಕಳಾಗ್ತಾರೆ. ಏನು ಸೇಮ್ ಸ್ಟಾರ್ಟಿಂಗ್ ಹುಟ್ಟಿದಾಗ ಮಗು ಯಾವ ರೀತಿ ಇರುತ್ತೋ ಕೊನೆಗೆ ಸಾಯುವಾಗ ಅದೇ ಸ್ಥಿತಿಗೆ ಬರ್ತಾರೆ. ಆಗ ನೀವು ನೋಡ್ಕೋಬೇಕು, ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ವಾ? ರೆಸ್ಪಾನ್ಸಿಬಿಲಿಟೀಸ್ ಅಲ್ವಾ ನಿಮ್ದು? ನೀವೇನ್ ಮಾಡ್ತೀರಾ? ನಿಮ್ಮ ತಂದೆ ತಾಯಿಗಳು ನೋಡ್ಕೊಳಿಕ್ ಆಗ್ದೇ ವಯಸ್ಸಾಗಿರ್ತಕ್ಕಂಥ ಕರ್ಕೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸ್ತೀರ. ಬಹಳ ನೋವಾಗುತ್ತೆ ತಂದೆ ತಾಯಿಗಳು. ಇಂಥ ಮಕ್ಕಳಿಗೆ ನಾವು ಜನ್ಮವನ್ನು ಕೊಟ್ಟಿವ, ಇಂಥ ಮಕ್ಕಳನ್ನ ನಾವು ಪೋಷಣೆ ಮಾಡಿದ್ವ, ಎಷ್ಟೊಂದು ಕಷ್ಟಪಟ್ವಲ್ಲ ನಾವು ಅಂದ್ರೆ ಬಹಳ ದುಃಖ ಪಟ್ಕೊಂಡು ಹೇಳದೇ ಇರ್ತಕ್ಕಂಥ ಪರಿಸ್ಥಿತಿ. ಆದ್ರೂ ಸಹ ಏನ್ ಮಾಡ್ತಾರೆ, ಮಕ್ಕಳಿಗೆ ಒಳ್ಳೇದಾಗಲಿ ಅಂತೇಳಿ ವೃದ್ಧಾಶ್ರಮದಲ್ಲಿ ಇರ್ತಾರೆ. ಆದ್ರೆ ಇಲ್ಲಿ ಫೋರ್ತ್ ಇಂಪಾರ್ಟೆಂಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಈಸ್ ಟು ಪ್ರೊವೈಡ್ ಪಬ್ಲಿಕ್ ಅಸಿಸ್ಟೆನ್ಸ್. ಸಾರ್ವಜನಿಕವಾಗಿರ್ತಕ್ಕಂಥ ಸಹಾಯವನ್ನು ಕೊಡ್ತಕ್ಕಂಥದ್ದು ಯಾರ್ಯಾರಿಗೆ? ಒಂದು ಓಲ್ಡ್ ಪೀಪಲ್, ವಯಸ್ಸಾಗಿರ್ತಕ್ಕಂಥವ್ರಿಗೆ ಪಬ್ಲಿಕ್ ಅಸಿಸ್ಟೆನ್ಸ್ ಅನ್ನು ಕೊಡ್ತಕ್ಕಂಥದ್ದು. ಅಂಡ್ ಅನದರ್ ಒನ್ ಈಸ್ ಸಿಕ್ ಪೀಪಲ್. ಕೆಲವರು ಕಾಯಿಲೆಯಿಂದ ಬರುತ್ತಾ ಇರ್ತಾರೆ. ಎಷ್ಟೋ ಜನ ಮಕ್ಕಳು ಇರ್ತಾರೆ, ಕೊನೆಗೆ ವಯಸ್ಸಾದ್ಮೇಲೆ ತಂದೆ ತಾಯಿಗಳು ನೋಡ್ತಾರೆ. ಸಾಕಷ್ಟು ಕಾಯಿಲೆಗಳ ಕಾರಣದ ವಯಸ್ಸಾದ್ಮೇಲೆ ಅದು ಅವ್ರಿಗೆ ಬರುತ್ತೆ. ಫರ್ದರ್ ಅವ್ರ ಮಕ್ಕಳು ಅವ್ರಿಗೆ ಅದನ್ನೇ ಇದು ಮಾಡ್ತಾರೆ. ನೋಡಿ, ನಾವು ನಮ್ಮ ತಂದೆ ತಾಯಿಗಳಿಗೆ ಏನ್ ಮಾಡ್ತೀವೋ ಸೇಮ್ ಆಟಿಟ್ಯೂಡ್ಸ್ ಅನ್ನು ನಿಮ್ಮ ಮಕ್ಕಳು ನಿಮಗೆ ಮಾಡ್ತಾರೆ. ಇದನ್ನು ಕಲ್ತ್ಕೊಳ್ಳಿ. ನೀವು ಇವತ್ತೇನು ನಿಮ್ಮ ತಂದೆ ತಾಯಿಗಳಿಗೆ ಮಾಡ್ತೀರಾ, ನೀವು ಮಾಡೋ ಗಂಡು ಮಕ್ಕಳು ನಿಮ್ಮ ಅಣ್ಣ ತಮ್ಮಂದ್ರೆ ಮಾಡ್ತಾರೆ. ನೀವು ಇನ್ನೊಂದು ಮನೆಗೆ ಹೋಗಿ ಅಲ್ಲಿ ಈ ಕೆಲಸವನ್ನು ಮಾಡ್ತಾರೆ. ನೀವೇನ್ ಮಾಡ್ತೀರೋ ಅದೇ ಕಾರ್ಯವನ್ನು ನಿಮ್ಮ ಮಕ್ಕಳು ನಿಮಗೆ ಮಾಡ್ತಾರೆ. ಹಾಗಾಗಿ ಎಷ್ಟೇ ಕಷ್ಟ ಬಂದ್ರು ಸಹ ಊಟಕ್ಕಿಂತ ಇಟ್ಕೊಂಡು ಒಂದೇ ಊಟ ಇದ್ದಿದ್ರೆ ಅಷ್ಟು ಹಂಚಿಕೊಂಡು ಊಟ ಮಾಡಿ, ಅದರಲ್ಲಿ ಇರ್ತಕ್ಕಂಥ ಸುಖನೇ ಬೇರೆ. ನೀವು ಒಬ್ಬರೇ ತಿಂದು ಕುತ್ಕೊಂಡು ಅವ್ರನ್ನ ಹಸುವಿನಿಂದ ಬಳಲ ರೀತಿಯಲ್ಲಿ ಮಾಡಬೇಕು. ಸೊ ಆ ರೀತಿಯಲ್ಲಿ ಯಾರಿಗೆ ನಾವು ಸಹಾಯ ಮಾಡಬೇಕು? ಸಿಕ್, ಕಾಯಿಲೆ ಆಗೋಗ್ಬಿಟ್ಟಿದೆ, ತುಂಬಾನೇ ಕಾಯಿಲೆ ಇದೆ, ದುಡಿಲಿಕ್ಕಾಗಲ್ಲ, ಎದ್ದು ಆ ಕಡೆ ಹೋಗ್ಲಿಕ್ಕಾಗಲ್ಲ ಅಂತವ್ರಿಗೆ ಏನ್ ಕೊಡ್ಬೇಕು? ಸಹಾಯ, ಪಬ್ಲಿಕ್ ಅಸಿಸ್ಟೆನ್ಸ್. Public assistance is given to old people, sick people, and weaker section people. ಅಸಕ್ತರು and helpless people ಇರ್ತಾರೆ, ಅಸಹಾಯಕರು ಎಲ್ಲರೂ ಇರ್ತಾರೆ. ಬಟ್ ತೋರಿಸ್ಕೊಡಲ್ಲ ಅಷ್ಟೇ. ವಯಸ್ಸಾದ್ಮೇಲೆ ಅವ್ರು ಮರ ಹಾಕ್ತಾರೆ, ದುಡಿಲಿಕ್ಕಾಗಲ್ಲ, ಹೊಟ್ಟೆ ಕೇಳಲ್ಲ. ಹಾಗಾಗಿ ಅಂತವ್ರು ಏನ್ ಮಾಡ್ಬೇಕು? ನಾವು ಹೆಲ್ಪ್ ಅನ್ನ ಮಾಡಬೇಕು. ದಟ್ ಈಸ್ ದ ಫೋರ್ತ್ ಇಂಪಾರ್ಟೆಂಟ್ directive principles of our state. To provide public assistance to the people, those who are old and sick and weak and helpless. The fifth important directive principles of state is to implement uniform civil code and also throughout the country. ಇಡೀ ಭಾರತಾದ್ಯಂತ ಎಂತಹ ಕಾಯ್ದೆಯನ್ನು ತರಬೇಕಂದ್ರೆ, ಸೊ ಸಿವಿಲ್ ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರಿಗೂ ಅನ್ವಯವಾಗ್ತಕ್ಕಂಥ ನಾಗರಿಕ ಕಾನೂನನ್ನ ಜಾರಿಗೆ ತರಬೇಕು. ಸೊ ಟು ಇಂಪ್ಲಿಮೆಂಟ್ ಸಿವಿಲ್ ಕೋಡ್, ನಾಗರಿಕ ಕಾಯ್ದೆ ಯಾರಿಗೆ? ಇಟ್ ಬಿಲಾಂಗ್ಸ್ ಟು ಹೋಲ್ ಕಂಟ್ರಿ. ಇಡೀ ದೇಶಕ್ಕೆ ಸಂಬಂಧಿಸಿರ್ತಕ್ಕಂಥ ಏಕರೂಪವಾಗಿರ್ತಕ್ಕಂಥ ಕಾನೂನು ವ್ಯವಸ್ಥೆಯನ್ನ ನಾವು ಹೊಂದಿರಬೇಕು ಅನ್ನೋದು ಸಹ ಮುಖ್ಯವಾಗಿ
another important directive principles of state. Then sixth one is to provide an opportunity for ಒಂದು ಅವಕಾಶವನ್ನು ಕೊಡಬೇಕು ಡೆವಲಪ್ಮೆಂಟ್ ಆಫ್ ಹೆಲ್ತ್ ಅಂಡ್ ಡೆವಲಪ್ಮೆಂಟ್ ಆಫ್ ಹೆಲ್ತ್ ಅಂಡ್ ಅನದರ್ ಒನ್ ಈಸ್ ಯಾವುದು ಫ್ರೀ ಸ್ಕೂಲ್ ಎಜುಕೇಶನ್ ಟು ಆಲ್ ಚಿಲ್ಡ್ರನ್ಸ್ ಬಿಲೋ 6 ಇಯರ್ಸ್. ಇನ್ನೊಂದು ಮುಖ್ಯವಾಗಿ ನಾವು ಅವಕಾಶವನ್ನು ಕೊಡಬೇಕು ಯಾವುದರಲ್ಲಿ ಮುಖ್ಯವಾಗಿ ಟು ಪ್ರೊವೈಡ್ ಆನ್ ಆಪರ್ಚುನಿಟಿ ಒಂದು ಅವಕಾಶ ಮಾಡಿಕೊಡಿ ಯಾರಿಗೆ ಟು ಡೆವಲಪ್ ದ ಫ್ರೀ ಎಜುಕೇಶನ್ ಸಿಸ್ಟಮ್ ಜೊತೆಗೆ ಇಲ್ಲಿ ಮುಖ್ಯವಾಗಿ ಡೆವಲಪ್ಮೆಂಟ್ ಆಫ್ ಹೆಲ್ತ್ ಆರೋಗ್ಯವನ್ನ ವೃದ್ಧಿಗೊಳಿಸಿಕೊಳ್ಳಿಕ್ಕೆ ಪ್ಲಸ್ ಫ್ರೀ ಎಜುಕೇಶನ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಸೊ ದಟ್ ಈಸ್ ದ ಸಿಕ್ಸ್ತ್ ಇಂಪಾರ್ಟೆಂಟ್ ಫಂಡಮೆಂಟಲ್ then eighth one is seventh one is to provide or to protect historical monuments. ನೋಡಿ ಇನ್ನೊಂದು directive principles of state is to prevent or to protect ಏನನ್ನ historical management and also maintain place of historical interest. ಅಂದ್ರೆ ಇಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಮಾನ್ಯುಮೆಂಟ್ಸ್ ಗಳನ್ನ ಅಂದ್ರೆ ಐತಿಹಾಸಿಕವಾಗಿರ್ತಕ್ಕಂಥ ಗೊಂಬೆಗಳನ್ನ ಶಿಲೆಗಳನ್ನ ಮಾನ್ಯುಮೆಂಟ್ಸ್ ಗಳನ್ನ ನಾವು ಟ್ರೈ ಟು ಪ್ರೊಟೆಕ್ಟ್ ರಕ್ಷಣೆ ಮಾಡಿಕೊಳ್ಳಬೇಕು. ಕಲ್ಲು ಹೊಡೆದು ಹಾಳು ಮಾಡಬಾರ್ದು, ಪೆನ್ಸಿಲ್ ತಗೊಂಡು ಬರೀಬಾರ್ದು ಅಥವಾ ಇದನ್ನ ತಗೊಂಡು ಬರೀಬಾರ್ದು. ನಾವು ಅವುಗಳನ್ನ ಏನ್ ಮಾಡಬೇಕು ಆನ್ ದ ಬೇಸಿಸ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ವಿ ಟ್ರೈ ಟು ಪ್ರಿವೆಂಟ್ ಆರ್ ಪ್ರೊಟೆಕ್ಟ್ ಹಿಸ್ಟಾರಿಕಲ್ ಮ್ಯಾನೇಜ್ಮೆಂಟ್. ದಟ್ ಇಸ್ ದ ಸೆವೆಂತ್ ಅಂಡ್ ಇಂಪಾರ್ಟೆಂಟ್ ಫಂಡಮೆಂಟಲ್ directive principles of state. Is enough.